ಮಂತ್ರಿಗಳು, ರಾಜ್ಯದಲ್ಲಿ ಏನೇನು ಆಗುತ್ತಿದೆ ಎನ್ನುವ ಮಾಹಿತಿ ಕಲೆ ಹಾಕಿದ್ದೀರಿ ತಾನೆ? ಹೌದು ಮಹಾಪ್ರಭು. ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಎಲ್ಲಿಯೂ ಯಾವ ಸಮಸ್ಯೆಯೂ ತಲೆದೋರಿಲ್ಲ. ಹಳ್ಳಿಗಳಲ್ಲೂ ಜನ ಸುಖ, ಶಾಂತಿ, ನೆಮ್ಮದಿಯಿಂದಲೇ ಜೀವನ ಮಾಡುತ್ತಿದ್ದಾರೆ. ಜನಗಳ ಮಧ್ಯೆ ಸಣ್ಣ ಪುಟ್ಟ ವಾದ ವಿವಾದ, ಮನಸ್ತಾಪ ಇದ್ದೇ ಇದೆ. ಆದರೆ ಅದರಿಂದ ನಮ್ಮ ರಾಜ್ಯಕ್ಕೆ ಕೆಡುಕಾಗುವ ಪ್ರಸಂಗ ಏನೂ ಇಲ್ಲ. ಸರಿ, ಹಾಗೆ ನಿತ್ಯವೂ ಎಲ್ಲ ಸಮಾಚಾರಗಳನ್ನು ನೀವೇ ಕಲೆ ಹಾಕಬೇಕು. ಆಗಲಿ ಮಹಾಪ್ರಭು. ಹಾಗೆಯೇ ನಮ್ಮ ರಾಜ್ಯದ ಕೆಲವು ಪ್ರಜೆಗಳು ಸಮಸ್ಯೆಗಳನ್ನು ಹೊತ್ತು ನಿಮ್ಮ ಬಳಿ ಬಂದಿದ್ದಾರೆ. ನಾವು ಅಪ್ಪಣೆ ಕೊಟ್ಟರೆ ಬರಲು ಹೇಳುತ್ತೇನೆ. ಆಗಬಹುದು. ಒಬ್ಬೊಬ್ಬರನ್ನಾಗಿ ಕರೆಸಿ. ಬನ್ನಿ. ಹೇಳಿ, ಏನು ನಿಮ್ಮ ಸಮಸ್ಯೆ? ನಾನು ಹೇಳ್ತೀನಿ ನೋಡಿಯಾ, ನನ್ನ ಹೆಸರು ಕಮಲಿ ಅಂತ, ವಯಸ್ಸು 20. ನಾನು ನಮ್ಮ ಹಳ್ಳಿಲೇ ಇರೋ ಒಂದು ಹುಡುಗನ್ನ ಮನ್ಸಾರೆ ಇಷ್ಟಪಟ್ಟಿವ್ನಿ. ಅವನ್ನೇ ಮದುವೆ ಆಗಬೇಕು ಅಂತಲೂ ಅಂದ್ಕೊಂಡಿವ್ನಿ. ಈ ವಿಷಯನ ಇವ್ರ ಹತ್ರನೂ ಹೇಳಿದ್ದೀನಿ. ವಿಷಯ ತಿಳಿದಾಗಿಂದ ಬೇರೆ ಯಾರ ಜೊತೆನೋ ನನ್ನ ಮದುವೆ ಮಾಡ್ಸಕ್ಕೆ ನೋಡ್ತಾವ್ರೆ. ಅದು ನನಗೆ ಗೊತ್ತಿಲ್ದಂಗೆ ಹೆಂಗೋ ವಿಚಾರ ನನಗೆ ತಿಳಿತು. ಇಲ್ಲದೆ ಇದ್ದಿದ್ರೆ ಯಾರೋ ಬೇರೆ ಅಂದ್ಕುಟ್ಟೆ ನನ್ನ ಮದುವೆ ಮಾಡಿ ಮುಗಿಸಿರೋರು. ಹೇಳಿದಣಿ, ಇದು ನ್ಯಾಯವೇ? ನೋಡಿ ಒಡೆಯ ಹೆಂಗೆ ಮಾತಾಡ್ತಾವಳೆ ಅಂತ. ಕಷ್ಟಪಟ್ಟು ಹೆತ್ತು ಹೊತ್ತು ಸಾಕಿ ಸಲುಹಿ ಇವಳು ಚೆನ್ನಾಗಿರಲಿ ಅಂತ ಪ್ರೀತಿಯಿಂದ ಏನು ಕಡಿಮೆ ಆಗ್ಲಾರ್ದಂಗೆ ಸಾಕಿದೆ. ಈಗ ನಮ್ಮೆದುರಿಗೆ ನಿಂತ್ಕೊಂಡು ಯಾವನ್ನ ಪ್ರೀತಿ ಮಾಡ್ತೀನಿ ಅಂತ ಅವಳೆ. ಹೌದು ದಣಿ, ಭಾಳ ಪ್ರೀತಿಯಿಂದ ಸಾಕಿದ್ದಕ್ಕೆ ಯಾವನೋ ಗತಿಗೋತ್ರ ಇಲ್ದವನ್ನ ಕಟ್ಕೊಳಕ್ಕೆ ಹೊಂಟವಳೆ. ನಮಗೆ ಈ ಸಂಬಂಧ ಒಪ್ಪಿಗೆ ಇಲ್ಲ ದಣಿ. ಮದುವೆ ಮಾಡದೆ ಹಿಂಗೆ ಬಿಟ್ಟರೆ ಖಂಡಿತ ಇವಳು ಅವನ ಜೊತೆ ಓಡೋಗ್ತಾಳೆ ದಣಿ. ಆಮೇಲೆ ಊರಲ್ಲಿ ನಮಗೆ ಮರ್ವಾದೆ ಇಲ್ದಿದ್ದಂಗೆ ಆಗೋಗ್ತದೆ. ಯಾಕ್ರವ ಸುಳ್ಳು ಹೇಳಿರಿ? ಅವನು ನಮ್ಮ ಕುಲ್ದವನೆಲ್ಲ ದಿಟ್ಟ. ನಮ್ಮ ಮನೇಲಿ ಯಾವಾಗಲೂ ಅವ್ರ ಮನೆ ಕಂಡ್ರೆ ಕತ್ತಿ ಮಸೀತಿದ್ರು. ಆದರೆ ನಾನು ಅವನು ಮೊದಲಿಂದನೂ ಚೆನ್ನಾಗೇ ಇದ್ವಿ. ಇಬ್ಬರು ಒಳ್ಳೆ ಸ್ನೇಹಿತರು. ಹೌದು, ಇಬ್ಬರು ಒಬ್ರನ್ನೊಬ್ರು ಚೆಂದಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಇವ್ರಿಗೆ ಅವನು ಕಂಡ್ರೆ ದ್ವೇಷ. ಆದರೆ ಅವನು ಅವ್ರ ತಂದೆ ತಾಯಿ ಅಷ್ಟೇ ಇವ್ರಿಗೂ ಮರ್ವಾದ ಕೊಡ್ತಾನೆ. ಒಳ್ಳೆ ಮನ್ಸೈತೆ. ಇನ್ನೇನು ಬೇಕು ನೀವೇ ಹೇಳಿದಣಿ. ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ದುಗುಡ, ಆತಂಕ ಹೆಚ್ಚಾಗುತ್ತಲೇ ಇದೆ ಸ್ವಾಮಿ. ಎಲ್ಲಮ್ಮಳ ವಿವಾಹ ಆಗಿ ಹೋದರೆ ಏನು ಗತಿ? ಅವಳ ಜೀವನ ಕಗ್ಗಂಟಾಗುವುದನ್ನು ನಾನು ಸಹಿಸಲಾರೆ. ಸಮಾಧಾನದಿಂದಿರು ದೇವಿ, ನೀನಿಷ್ಟು ಚಿಂತಿಸುವ ಅಗತ್ಯವಿಲ್ಲ. ಸ್ವಾಮಿ, ನೀವೇಕೆ ಇಷ್ಟು ಸುಲಭವಾಗಿ ಚಿಂತಿಸಬೇಡ ಎಂದು ಹೇಳುತ್ತಿದ್ದೀರಿ? ಎಲ್ಲಮ್ಮ ನನ್ನ ಮಗಳು. ಮಗಳ ಜೀವನ ಹಾಳಾಗುವುದನ್ನು ಯಾವ ತಾಯಿ ಸಹಿಸುತ್ತಾಳೆ ಹೇಳಿ? ನಿನ್ನ ವ್ಯಾಕುಲತೆ ನನಗೆ ಅರ್ಥವಾಗುತ್ತಿದೆ ದೇವಿ. ಆದರೆ ನೀನಿಲ್ಲಿ ಹೀಗೆ ಸುಖ ಸುಮ್ಮನೆ ಚಿಂತಿಸುತ್ತಿದ್ದರೆ ಅದರಿಂದ ಯಾವ ಪ್ರಯೋಜನವಾಗುತ್ತದೆ ಹೇಳು? ಏನಾಗಬೇಕೆಂದು ವಿಧಿಲಿಖಿತವಾಗಿದೆಯೋ ಅದು ಹಾಗೆಯೇ ಆಗುತ್ತದೆ ದೇವಿ. ಅದನ್ನು ಅಳಿಸಿ ಹಾಕಲು ನನ್ನಿಂದಲೂ ಸಾಧ್ಯವಿಲ್ಲ. ವಿಧಿ ಎಂದರೆ ಇದೇ ಅಲ್ಲವೇ ದೇವಿ? ಹುಟ್ಟುವಾಗಲೇ ಬ್ರಹ್ಮದೇವನು ಹಣೆಬರಹವನ್ನು ಬರೆದೇ ಕಳುಹಿಸಿರುತ್ತಾನೆ. ಅದನ್ನು ತೊಡೆದು ಹಾಕಲು ಸೃಷ್ಟಿಯ ಮತ್ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಅಂದರೆ ಎಲ್ಲಮ್ಮಳ ಕಥೆ ಏನು ಸ್ವಾಮಿ? ಅವಳು ಈ ವಿವಾಹವನ್ನು ಆಗಲೇಬೇಕೆ? ಆಗುತ್ತದೋ ಇಲ್ಲವೋ ಎಂದು ನಾನು ಈಗಲೇ ಹೇಳಲಾಗುವುದಿಲ್ಲ ದೇವಿ. ಬ್ರಹ್ಮಲಿಖಿತವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದಷ್ಟೇ ನಾನು ಹೇಳಿದ್ದೆ. ಎಲ್ಲಮ್ಮಳ ಹಣೆ ಬರಹದಲ್ಲಿ ಏನಾಗಬೇಕೆಂದು ಬರೆದಿದೆಯೋ ಅದು ಹಾಗೆಯೇ ಆಗುತ್ತದೆ. ಅವಳ ಜೀವನ ಹೇಗಿರಬೇಕೋ ಅದು ಹಾಗೆಯೇ ಇರುತ್ತದೆ. ರೇಣುಕೆ ಬರುತ್ತಾಳೋ ಇಲ್ಲವೋ ಎನ್ನುವುದನ್ನು ನಾವು ನಿರ್ಧರಿಸಲಾಗುವುದಿಲ್ಲ ದೇವಿ. ಮುಂದಾಗಬಹುದನ್ನು
ಕಾದು ನೋಡಬೇಕಷ್ಟೆ. ಏನಾಗುತ್ತದೋ ಏನೋ ಎನ್ನುವ ಯೋಚನೆ ನನ್ನಿಂದ ದೂರವಾಗುತ್ತಲೇ ಇಲ್ಲ ಸ್ವಾಮಿ. ನೀವು ಹೇಳಿದ್ದು ಸತ್ಯವೇನೋ ಹೌದು, ಆದರೆ ಎಲ್ಲಮ್ಮಳ ನೋವು ನನಗೆ ಸಂಕಟ ಉಂಟು ಮಾಡುತ್ತಿದೆ. ದುಃಖಿಸಬೇಡ ದೇವಿ, ಒಳ್ಳೆಯದಾಗಲಿ ಎಂದು ಮನಃಪೂರ್ವಕವಾಗಿ ಹರ. ಉಳಿದದ್ದೆಲ್ಲವನ್ನು ಕಾಲವೇ ನೋಡಿಕೊಳ್ಳುತ್ತದೆ. ನಮ್ಮ ಯುವರಾಣಿಯವರು ಎಷ್ಟು ಒಳ್ಳೆಯವರು ಅಂತ. ಹೌದೌದು, ಅಂಥ ಯುವರಾಣಿ ಕಂಡ್ರೆ ಹೆಮ್ಮೆ ಆಗುತ್ತೆ. ಅದೇನು ಮಾತಾಡ್ತಾರೆ, ಯಾರಾದರೂ ಕಷ್ಟ ಅಂತ ಬಂದರೆ ಪಟ್ ಅಂತ ಪರಿಹಾರ ಕೊಟ್ಬಿಡ್ತಾರೆ. ಹೌದೌದು, ನಮ್ಮ ಯುವರಾಣಿ ಭಾರಿ ಒಳ್ಳೆಯವರು. ಮನಸ್ಸಲ್ಲಿ ಒಂಚೂರು ಕಲ್ಮಶನೇ ಇಲ್ಲ. ಸಹಾಯ ಅಂತ ಮಾಡ್ಬೇಕಂದ್ರೆ ಪಟ್ಟಂತ ಮಾಡಿಬಿಡ್ತಾರೆ. ಮನೆ ಮನೆಗೆ ಹೋಗಿ ಕಷ್ಟ ಅಂತ ಬಂದರೆ ಅವರೇ ಸಹಾಯ ಮಾಡ್ತಾರೆ. ಒಂಚೂರು ಅಹಂಕಾರನೇ ಇಲ್ಲ. ನನ್ನ ಮಗ ಜಮದಗ್ನಿಯನ್ನು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಭೃಗುಮುನಿಯ ಆಶ್ರಮಕ್ಕೆ ಕಳುಹಿಸುತ್ತಿದ್ದೇನೆ. ನಾನಿನ್ನು ಹೊರಡುತ್ತೇನೆ. सुधीश भवेश विभो परमेश परात्पर भूत पिता प्रणतं पतितं हत बुद्धिबलं जनतारण तारयता पितकम् गुणहीन सुदीन मलिन मदिं त्वयि पातरि दातरि चापरति तम सारथ सागत बुद्धिविमं जनतारण तारयता पितकम् ಎಲ್ಲಮ್ಮ, ನೀನು ಇಲ್ಲಿದ್ದೀಯೇ?
ಬಾ ನನ್ನೊಂದಿಗೆ. ರೇಣುಕೆ, ಏನಾಯ್ತು ಎಲ್ಲಮ್ಮ, ಹೇಳು. ನಾನಿಲ್ಲಿಗೆ ಬಂದು ತುಂಬ ದಿನ ಆಗೋಯ್ತು. ಮನೆ ತುಂಬ ನೆನಪಾಗ್ತಿದೆ ರೇಣುಕೆ. ನಾನು ಹೊರಡ್ತೀನಿ. ಏನು ಹೇಳುತ್ತಿದ್ದೀಯಾ ಎಲ್ಲಮ್ಮ? ಎಷ್ಟು ದಿನ ಅಂತ ನಾನು ಇಲ್ಲೇ ಇರೋಕ್ಕಾಗುತ್ತೆ ಹೇಳು? ಎಲ್ಲೇ ಇದ್ರೂ ಮನೆನೇ ತಾನೇ. ನೀನು ಮನೆಗೆ ಹೋಗುವುದು ನನಗೆ ಸಮಸ್ಯೆ ಅಲ್ಲ ಇಲ್ಲಮ್ಮ. ಆದರೆ ಅಲ್ಲಿರುವ ಜನರಿಂದ ನಿನ್ನ ಮನಸ್ಸಿಗೆ ನೋವಾದರೆ ಎನ್ನುವ ಆತಂಕ ಅಷ್ಟೇ. ಚಿಕ್ಕಮ್ಮನ ಬುದ್ಧಿನೇ ಅಷ್ಟು. ಅದಕ್ಕೋಸ್ಕರ ನನ್ನ ಮನೆಯಿಂದ ದೂರ ಇರೋಕ್ಕಾಗುತ್ತಾ ಹೇಳು? ಇವತ್ತೆಲ್ಲ ನಾಳೆ ನಾನು ಅವ್ರನ್ನ ಎದುರಿಸಲೇಬೇಕು. ಹಾಗಾಗಿ ನನ್ನ ಮನೆಗೆ ಹೋಗಲೇಬೇಕು. ಇಲ್ಲ ಎಲ್ಲಮ್ಮ, ನೀನು ಎಲ್ಲಿಯೂ ಹೋಗುವಂತಿಲ್ಲ. ಜಮದಗ್ನಿ ಹೋದ ಮೇಲೆ ನಿನ್ನ ಇರುವಿಕೆ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ನೀಡಿತು ಗೊತ್ತೇ. ಈಗ ನೀನು ದೂರ ಹೋಗುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ನಾನೇ ನೀ ರಾಜ್ಯ ಬಿಟ್ಟು ಹೋಗ್ತೀನಾ? ಇಲ್ಲೇ ಕಾಡಿಂದ ಆಚೆ ಇರ್ತೀನಿ ಅಷ್ಟೇ. ಅದು ಅಲ್ಲದೆ ನಾವು ದಿನ ಸಿಗ್ತಾನೆ ಇರ್ತೀವಿ, ಎಲ್ಲ ಮೊದಲಿನ ಥರನೇ ಇರುತ್ತೆ. ಇಷ್ಟಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನಿನ್ನ ಚಿಕ್ಕಮ್ಮ ಸಿಟ್ಟಿನ ಭರದಲ್ಲಿ ನಿನಗೇನಾದರೂ ಮಾಡಿದರೆ ಎನ್ನುವ ಭಯವಾಗುತ್ತಿದೆ ಎಲ್ಲಮ್ಮ. ಏಕೆಂದರೆ ನಿನ್ನ ಸುಖ ಅವರಿಗೆ ಮುಖ್ಯವಲ್ಲ ಎಂದು ನನಗೆ ತಿಳಿದಿದೆ. ನೀನು ಅಲ್ಲಿರುವುದಕ್ಕಿಂತ ಇನ್ನೂ ಕೆಲವು ದಿನಗಳ ಕಾಲ ಇಲ್ಲೇ ಇರುವುದು ಸೂಕ್ತ ಎನಿಸುತ್ತಿದೆ. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ. ನಾನು ಹೆದರ್ಕೊಂಡು ಇಲ್ಲೇ ಕೂತಿದ್ರೆ ಜೀವನ ಪೂರ್ತಿ ಇಲ್ಲೇ ಇರಬೇಕಾಗುತ್ತೆ. ಯಾರೆಲ್ಲಿರ್ಬೇಕೋ ಅವರಲ್ಲೇ ಇರಬೇಕು ರೇಣುಕೆ. ಅದೇ ಚಂದ. ಬೀದಿಲಿ ಹೋಗೋರ್ನೆಲ್ಲ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಏನು ಚಂದ ಹೇಳು? ಇದು ಹಾಗೆ ಏನೋ ನಿನ್ನ ಸ್ನೇಹಿತೆ ಅನ್ನೋ ಕಾರಣಕ್ಕೆ ನನ್ನ ಒಳಗೆ ಸೇರಿಸ್ಕೊಂಡಿದ್ದಾರೆ. ಇಲ್ದಿದ್ರೆ ಎಷ್ಟು ದಿನ ಇರೋದಿರಲಿ, ನಿನ್ನ ಹತ್ರನೂ ಸೇರಿಸ್ಕೊಳ್ತಿರ್ಲಿಲ್ಲ. ನಿನಗಾದರೆ ಇದೇ ಮನೆ. ಆದರೆ ನನಗೆ ಹೊರಗೆಲ್ಲ ಓಡಾಡೋಕ್ಕೆ ಭಯ ಆಗುತ್ತೆ, ಮುಜುಗರ ಅನಿಸುತ್ತೆ. ಈ 4 ಗೋಡೆ ಮಧ್ಯೆ ನನಗಿರೋದು ಇಷ್ಟ ಇಲ್ಲ ಅಂತ ನಿನಗೂ ಗೊತ್ತಲ್ವಾ ರೇಣುಕೆ? ಅದು ಅಲ್ಲದೆ ಏನು ಕೆಲಸ ಮಾಡದೆ ಇದ್ದು ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ಇನ್ನೂ ಇಲ್ಲೇ ಇದ್ರೆ ಮತ್ತೆ ಸೋಂಬೇರಿ ಆಗ್ಬಿಡ್ತೀನಿ ಅಷ್ಟೇ. ಎಲ್ಲಮ್ಮ, ನಾನು ಹೇಳುತ್ತಿರುವುದು ನಿನಗೇಕೆ ಅರ್ಥವಾಗುತ್ತಿಲ್ಲ? ನೀನು ಮನೆಗೆ ಹೋಗಲೇಬಾರದೆಂದು ನಾನು ಹೇಳುತ್ತಿಲ್ಲ. ಹೇಗೋ ಇಷ್ಟು ದಿನ ಅರಮನೆಯಲ್ಲಿ ಇದ್ದೆ, ಇನ್ನೂ ಸ್ವಲ್ಪ ದಿನ ಇಲ್ಲಿಯೇ ಇರಬಹುದಲ್ಲವೇ? ರೇಣುಕೆ, ದಯವಿಟ್ಟು ಅರ್ಥ ಮಾಡ್ಕೊ. ನಾನು ಇಷ್ಟು ದಿನ ಇಲ್ಲಿದ್ದಿದ್ದೆ ಪವಾಡ. ನಿನಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿದ್ದೆ. ಆದರೆ ಈಗ ನನಗೆ ಮನೆಗೆ ಹೋಗಲೇಬೇಕು ಅಂತ ಅನ್ನಿಸ್ತಿದೆ ರೇಣುಕೆ. ಈ ವೈಭವ ದೂರದಿಂದ ನೋಡೋಕೆ ಅಷ್ಟೇ ಚಂದ. ಇಲ್ಲಿರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ರೇಣುಕೆ. ನೋಡು ಕರ್ತವೀರ್ಯ, ನೀನು ನಡೆಯುತ್ತಿರುವ ದಾರಿ ಸ್ವಲ್ಪವೂ ಸರಿಯಲ್ಲ. ರೇಣುರಾಜನೊಂದಿಗೆ ನಿನ್ನ ಸ್ನೇಹ ಒಪ್ಪಬಹುದೇ ವಿನಃ ಬಂಧುತ್ವಕ್ಕಲ್ಲ. ಕೆಲವೊಂದು ಸಂಬಂಧಗಳು ಉಪ್ಪಿನ ಹಾಗೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿಕೊಳ್ಳಬೇಕು. ಹೆಚ್ಚಾದರೂ ಕಷ್ಟ, ಕಮ್ಮಿ ಆದರೂ ಕಷ್ಟ. ರೇಣುರಾಜ ಮತ್ತು ಅವನ ಪರಿವಾರದೊಂದಿಗೆ ನೀನು ಅಂತರ ಕಾಪಾಡಿಕೊಳ್ಳುವುದು ಒಳ್ಳೆಯದು ಎಂದೆನಿಸುತ್ತದೆ. ಸಾಕು ಮಾಡಿ ಅಪ್ಪಾಜಿ ನಿಮ್ಮ ನೀತಿ ಪಾಠವನ್ನು. ಏನೋ ಕೇಳಿದಿರಿ ಎಂದು ನನ್ನ ಮನಸ್ಸಿನ ಮಾತನ್ನು ಹೇಳಿಕೊಂಡರೆ ಮತ್ತೆ ಶುರುವಾಯಿತು ನಿಮ್ಮ ಉಪದೇಶ. ಒಳ್ಳೆಯ ಮಾತುಗಳು ಉಪದೇಶದಂತೆ ಎನಿಸುತ್ತದೆ. ನೀನೇನೇ ಅಂದುಕೊಂಡರೂ ತೊಂದರೆ ಇಲ್ಲ. ಆದರೆ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟುಬಿಡು. ಅಸಾಧ್ಯ. ನಾನು ಬಯಸಿದ್ದು ನನಗೆ ಸಿಗಲೇಬೇಕು. ನೀವು ಏನು ಬೇಕಾದರೂ ಹೇಳಿಕೊಳ್ಳಿ, ನಾನು ಈ ವಿಷಯದಲ್ಲಿ ಯಾರ ಮಾತನ್ನೂ ಕೇಳುವುದಿಲ್ಲ. ನಾನು ಅಂದುಕೊಂಡಿದ್ದು ನಡೆಯಲೇಬೇಕು. ನಡೆಸುತ್ತೇನೆ, ನಡೆಸಿ ತೀರುತ್ತೇನೆ. ನನ್ನ ದಾರಿಗೆ ಅಡ್ಡ ಬಂದರೆ ನಾನು ಮಾತ್ರ ಸುಮ್ಮನುಳಿಯುವುದಿಲ್ಲ. ಮೃಗಶಿರ, ಪುಷ್ಪಕವನ್ನು ಸಿದ್ಧಗೊಳಿಸು. ಎಷ್ಟು ದಿನಗಳ ನಂತರ ಹೋಗುತ್ತಿದ್ದೇನೆ. ಅವಳಿಗೆ ಇಷ್ಟವಾಗುವಂತಹದ್ದೇನಾದರೂ ಕೊಂಡು ಹೋದರೆ ಅವಳಿಗೆ ಸಂತೋಷವಾಗುತ್ತದೆ ಅಲ್ಲವೇ? ಹೂವಿನಂತಿರುವ ಅವಳಿಗೆ ಈ ಹೂವುಗಳನ್ನೇ ಉಡುಗೊರೆಯಾಗಿ ನೀಡಿದರೆ ಎಷ್ಟು ಚೆನ್ನಾಗಿರುತ್ತದೆ ಅಲ್ಲವೇ? ಪುಷ್ಪಗಳೆಂದರೆ ಮೊದಲಿನಿಂದಲೇ ಅವಳಿಗೆ ಪ್ರೀತಿ. ನಾನೇ ಈ ಹೂವುಗಳನ್ನು ಕಿತ್ತು ಚಂದದ ಮಾಲೆ ಮಾಡುತ್ತೇನೆ. ರೇಣುಕೆ ನನ್ನ ಪಾಲಿನ ದೇವತೆ.
ನನಗಾಗಿ ತನ್ನೆಲ್ಲವನ್ನು ಬಿಟ್ಟು ಬರುವುದಕ್ಕೂ ಸಿದ್ಧಳಿದ್ದಾಳೆ ಎಂದ ಮೇಲೆ ನನ್ನ ಮೇಲೆ ಎಷ್ಟು ಪ್ರೀತಿ ಇರಬಹುದು? ನನಗೂ ನಿನ್ನ ಮೇಲೆ ಅಷ್ಟೇ ಪ್ರೀತಿ ಇದೆ ರೇಣುಕೆ. ಆದರೆ ಅದನ್ನು ನಿನ್ನ ಹಾಗೆ ವರ್ಣಿಸಲಾಗಲಿ ತೋರಿಸಿಕೊಳ್ಳಲಾಗಲಿ ನನಗೆ ಬರುವುದಿಲ್ಲ. ನಿನ್ನ ಮೇಲೆ ನಾನಿಟ್ಟಿರುವ ಪ್ರೇಮವನ್ನು ನಿನಗೂ ಕೇಳಬೇಕು ಎನ್ನುವ ಆಸೆ ಇದೆ ಎಂದು ನನಗೆ ತಿಳಿದಿದೆ ರೇಣುಕೆ. ಆದರೆ ನೀ ಎದುರು ಇದ್ದಾಗ ನಾನು ನಾನಾಗಿ ಇರುವುದಿಲ್ಲ. ಅದೇನಾಗುತ್ತದೆಯೋ ಏನು. ಆದರೆ ಈ ಬಾರಿ ನಿನ್ನ ಆಸೆಯನ್ನು ಈಡೇರಿಸುವ ಪ್ರಯತ್ನ ಮಾಡುತ್ತೇನೆ ರೇಣುಕೆ. ಈ ಪುಷ್ಪಗಳನ್ನು ನಾನೇ ನೇಯ್ದು ನಿನ್ನ ಮುಡಿಯನ್ನು ಅಲಂಕರಿಸುತ್ತೇನೆ. ಎಲ್ಲಿ ಹೋಯಿತು ಕರ್ತವೀರ್ಯ? ನಿನ್ನ ಶಕ್ತಿಯ, ನಿನ್ನ ಸಾಮರ್ಥ್ಯ ಎಲ್ಲಿ ಹೋಯಿತು? ನಿನ್ನ ಮದ? ನಾನು ಹಳೆಯ ಜಮದಗ್ನಿ ಅಲ್ಲ ಎಂದು ಹೇಳಿದ್ದೆನಲ್ಲವೇ? ಪೌರುಷವೆನ್ನುವುದು ಯಾರಪ್ಪನ ಸೊತ್ತು ಅಲ್ಲ. ನಿನ್ನ ಪೌರುಷವನ್ನು ನಾನು ಬಲ್ಲೆ. ಹೋದ ಬಾರಿಯೇ ನಿನ್ನನ್ನು ಹೊಸಕಿ ಹಾಕುತ್ತಿದ್ದೆ. ಆದರೆ ಯಾರದೋ ಕೃಪೆಯಿಂದ ಇನ್ನೂ ಬದುಕುಳಿತಿದ್ದೀಯ ಅಷ್ಟೇ. ನಿನ್ನ ಯೋಗ್ಯತೆಯನ್ನು ನಾನು ಚೆನ್ನಾಗಿಯೇ ಬಲ್ಲೆ. ನಿನ್ನ ಯೋಗ್ಯತೆ ನನಗೆ ತಿಳಿದಿದೆ ಕರ್ತವೀರ್ಯ. ಹಿಂದೊಮ್ಮೆ ನನ್ನ ಮೇಲೆ ಎರಗಿ ಬಂದು ಪೆಟ್ಟು ತಿಂದು ಹೋದವನಲ್ಲವೇ ನೀನು? ನಿನ್ನ ಸಮಬಲಕ್ಕೆ ನಿಂತು ಹೋರಾಡುವ ಬಲ ನನ್ನಲ್ಲಿಯೂ ಇದೆ ಎನ್ನುವುದನ್ನು ಮರೆತು ಬಿಟ್ಟೆಯಾ ಕರ್ತವೀರ್ಯ? ಏಯ್ ಜಮದಗ್ನಿ, ಅಂದು ನೀನು ನನ್ನನ್ನು ಅವಮಾನಿಸಿದ್ದಕ್ಕೆ ಎಂದೋ ಪ್ರತಿಕಾರ ತೆಗೆದುಕೊಂಡಾಯಿತು. ನಾನು ಕ್ಷತ್ರಿಯ ಕುಲದವನು. ನೀನು ಹುಟ್ಟುವುದಕ್ಕೂ ಮೊದಲೇ ಚಕ್ರವರ್ತಿಯಾದವನು. ಶೌರ್ಯದಲ್ಲಿ ನಿನಗಿಂತಲೂ ಬಲಶಾಲಿಗಳನ್ನು ನಾನೊಬ್ಬನೇ ಹಿಮ್ಮೆಟ್ಟಿಸಿದ ಇತಿಹಾಸವಿದೆ. ಹಾಗಿರುವಾಗ ಯಾವುದೋ ಮುರುಕಲು ಬಿಲ್ಲು ಬಾಣಗಳನ್ನು ಹಿಡಿದು ಓಡಾಡುವ ನೀನು ನನ್ನ ಕಾಲಿನ ಧೂಳಿಗೂ ಸಮನಲ್ಲ. ಕೊನೆಯ ಬಾರಿ ಹೇಳುತ್ತಿದ್ದೇನೆ, ಜೀವ ಉಳಿಸಿಕೊಳ್ಳುವ ಆಸೆ ಇದ್ದರೆ ನನ್ನ ಪದ ತಳಕ್ಕೆರಗಿ ಕ್ಷಮೆಯಾಚಿಸು. ಜೀವ ಭಿಕ್ಷೆ ನೀಡುತ್ತೇನೆ. ಇಲ್ಲದಿದ್ದರೆ ನೀನು ತಂದ ಆ ಹೂವು ನಿನ್ನ ಎದೆಯ ಮೇಲಿರುತ್ತದೆ. ಆಯ್ಕೆ ನಿನ್ನದು. ನಿನ್ನ ಮಾತಿಗೆ ಎದರಿ ಓಡಿ ಹೋಗುವ ಹೇಳಿ ನಾನಲ್ಲ. ಅಂದೆ ನಿನ್ನ ಎದುರು ಕೆಣಕಿಳಿದವನಿಗೆ ಇನ್ನು ನೀನವ ಲೆಕ್ಕ ಕರ್ತವೀರ್ಯ. ನಿನ್ನನ್ನು ಗೆಲ್ಲಬೇಕು ಎನ್ನುವುದೇ ನನ್ನ ಜೀವನದ ಅತಿ ದೊಡ್ಡ ಗುರಿ. ಆ ಸಮಯ ಇಂದು ಬಂದಿದೆ ಎಂದ ಮೇಲೆ ಎದೆ ಉಬ್ಬಿಸಿ ಹೋರಾಡುತ್ತೇನೆಯೇ ಹೊರತು ಹಿಂದೆ ಸರಿಯುವ ಮಾತೇ ಇಲ್ಲ. ಸಾಯಲು ಸಿದ್ಧನಾಗು. ಶ್ರೀ